ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಶೆಟ್ಟಿಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವ ವೈಭವ. ಪವನ ಸುತನ ಕಣ್ತುಂಬಿಕೊಂಡ ಭಕ್ತ ಸಾಗರ. ಎಲ್ಲೆಲ್ಲೂ ಪಾನಕ, ಕೋಸಂಬರಿ, ಪ್ರಸಾದ ವಿತರಣೆ. ಅದ್ದೂರಿ ರಥೋತ್ಸವಕ್ಕೆ ಸಾಕ್ಷಿಯಾದ ಕಲ್ಪತರುನಾಡು. ಕಲ್ಪತರುನಾಡು ತುಮಕೂರಿನ ಸುಪ್ರಸಿದ್ಧ ಇತಿಹಾಸ ಪ್ರಸಿದ್ಧ ಶ್ರೀ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಪ್ರತಿ ವರ್ಷದಂತೆ ನಡೆಯುವ ಜಾತ್ರಾ ಮಹೋತ್ಸವದಂದು ಶ್ರೀ ರಾಮದೂತನಿಗೆ ವಿಶೇಷ ಹೂವಿನ ಅಲಂಕಾರ ಮಾಡುವ ಮೂಲಕ ಹೋಮ ಹವನಗಳಿಂದ ಪೂಜೆ ಸಲ್ಲಿಸಲಾಯಿತು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸುವ ಭಕ್ತರು ಸ್ವಾಮಿಯ ವೈಭವವನ್ನ ಕಣ್ತುಂಬಿಕೊಂಡ್ರು. ನಮ್ಮ ಆಂಜನೇಯ ಸ್ವಾಮಿ ರಥೋತ್ಸವ ತುಂಬ ನಮ್ಮ ಮನೆ ದೇವರು, ಮನದಲ್ಲಿ ತಮ್ಮ ತಂದೆ ತಾಯಿ ಮನೆ ದೇವರು ತುಂಬ ಚೆನ್ನಾಗಿ ರಥೋತ್ಸವ ನಡೀತಾ ಇದೆ. ನಾವು ಬೆಳಗ್ಗೆ ಹೊತ್ತಾಗಿಲ್ಲ, ನಮ್ಮ ಹೆಬ್ಬೂರು ಗ್ರಾಮ ಅಲ್ಲಿ ನಾವು ಇವಾಗ ಎಲ್ಲ ರಥೋತ್ಸವ ಅಲ್ಲಿ ಮಜ್ಜಿಗೆ ಪಾನಕಾಲ ಅಂದರೆ ನಮ್ಮ ಶೆಟ್ಟಿಹಳ್ಳಿ ದಾನ ಮಾಡೋಕ್ಕಾಗುತ್ತಾ ಇಲ್ಲ, ಜನ ದುಂಬಳಿ ಜಾಸ್ತಿ ಆಗೋದ್ರಿಂದ ನಾವು ನಮ್ಮ ಅಂಗಡಿ ಇದೆ ಮಾರುತಿ ವೆರೈಟಿ ಸ್ಟೋರು, ಅಲ್ಲಿ ಮಜ್ಜಿಗೆ ಪಾನಕ ಎಲ್ಲ ದಾನ ಮಾಡಿ ಇವಾಗೆಲ್ಲ ಫ್ರೆಶ್ ಆಗಿ ಬಂದ್ವಿ. ದೇವ್ರ ಪೂಜೆ ಮಾಡಿಸ್ಕೊಂಡು ಸ್ವಾಮಿ ನಮಗೆ ನಮಗೆಲ್ಲ ದೇವ್ರ ಆರೋಗ್ಯ, ಆಯಸ್ಸು, ಭಾಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ, ನಮ್ಮ ಕುಟುಂಬ ಎಲ್ಲನೂ ಚೆನ್ನಾಗಿಟ್ಟಿರಲಿ. ಭಗವಂತ ಸೇವೆ ನಾವು ಯಾವಾಗಲೂ ಸದಾ ಮಾಡ್ತಾ ಇರ್ತೀವಿ. ನಮಗೆಲ್ಲರೂ ಚೆನ್ನಾಗಿಟ್ಟಿರಲಿ, ನಮ್ಮ ಸಂಸಾರ, ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬ, ಇಡೀ ಜನತೆನೇ ಎಲ್ಲರೂ ಚೆನ್ನಾಗಿಟ್ಟಿರಲಿ. ಜೈ ಶ್ರೀರಾಮ್. ದೇವಾಲಯದ ಆವರಣದಲ್ಲಿ ಪಾನಕ, ಫಲಹಾರ ಸೇರಿದಂತೆ ಅನ್ನ ಸಂತರ್ಪಣೆ, ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ನಡೆದ ಹನುಮಂತನ ಉತ್ಸವವು ಎಲ್ಲರ ಮನದಲ್ಲಿ ಭಕ್ತಿಯ ಪರಾಕಾಷ್ಠೆಯನ್ನ ಮೆರೆಯಿತು. ಇನ್ನು ವಾಡಿಕೆ ಹಾಗೂ ಪವಾಡದಂತೆ ನಡೆಯುವ ಈ ರಥೋತ್ಸವದಂದು ಸ್ವಾಮಿಯ ತೇರಿಗೆ ಗರುಡ ಪ್ರದಕ್ಷಿಣೆ ಹಾಕಿದ ನಂತರ ಉತ್ಸವ ಮೂರ್ತಿಯಿಂದ ಪ್ರತಿಷ್ಠಾಪನೆಗೊಂಡ ಬ್ರಹ್ಮ ರಥೋತ್ಸವವು ವೈಭವಯುತವಾಗಿ ಜರುಗಿತು. ಹರಿ ಓಂ ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕೇಸರಿ ವೇದಾಚಾರ್ಯವರ್ಯೋ ಮೇ ಸನ್ನಿಧತ್ತಾಪದಾಶ್ರೀ ಗುರುಭ್ಯಶ್ಚ ನಮೋ ವಾಕಮಧೀಮಹೇ ವೃಣೀಮಹೇ ಚ ತದ್ರಾದ್ಯೋ ದಂಪತಿ ಜಗದಾಂಪತಿ. ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ನಮಸ್ಕಾರ, ನನ್ನ ಹೆಸರು ಆದಿತ್ಯ ಅಂತ. ಶೆಟ್ಟಿಹಳ್ಳಿ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದೇನೆ. ಇವತ್ತಿನ ದಿನ ಚೈತ್ರ ಶುದ್ಧ ಪೂರ್ಣಮಿ ಏನಿದೆ, ಇವತ್ತು ಹನುಮ ಜಯಂತಿ ದಿವಸ ನಾವು ರಥಾರೋಹಣ ನಮ್ಮ ಜಾತ್ರೆ ಇರುತ್ತೆ. ಮಧ್ಯಾಹ್ನ ಕರೆಕ್ಟಾಗಿ 12:30 1:30 ಒಳಗಡೆ ಅಭಿಜಿನ್ ಲಗ್ನದಲ್ಲಿ ರಥಾರೋಹಣ ಆಗುತ್ತೆ. ತುಂಬ ಜನ ಬಂದು ಭಾಗವಹಿಸ್ತಾರೆ. ಇಲ್ಲಿ ಏನು ವಿಶೇಷ ಅಂದರೆ, ಇದು 5,000 ವರ್ಷ ಹಳೆಯ ದೇವಸ್ಥಾನ. ಜಯಮೇ ಜಯ ಮಹಾರಾಜ ಪ್ರತಿಷ್ಠೆ ಮಾಡಿರೋಂಥ ವಿಗ್ರಹ. ಯಾರು ಅಂದರೆ ಅರ್ಜುನನ ಪರೀಕ್ಷಿತರ ಮಗ ಜಯಮೇ ಜಯ ಮಹಾರಾಜ ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ, ಮಖ ನೋಡಿದ್ರೆ ಪ್ರಸನ್ನವಾಗಿರ್ತಾರೆ, ನಿಂತಿರೋದು ವೀರವಾಗಿ. ಸೊ ಅದಕ್ಕೆ ಪ್ರಸನ್ನ ವೀರ ಆಂಜನೇಯ ಸ್ವಾಮಿ ಅಂತ ಇವರಿಗೆ ಹೆಸರು. ನೀವು ಗಮನಿಸ್ಬೋದು, ಎಡಗೈಯಲ್ಲಿ ನಾಗಚಿಹ್ನೆ ಇದೆ, ಮತ್ತೆ 3 ಮಾವನನ್ನು ಇಟ್ಕೊಂಡು ನಿಂತಿದ್ದಾರೆ. 14 ಅಡಿ ಇದೆ ನಮ್ಮ ದೇವರು. 7 ಪಂಚದಿನ ಸಂಕಲ್ಪಿತ ಅಂತ ನಮ್ಮಲ್ಲಿ ರಥಾರೋಹಣ ಆಗುತ್ತೆ. ಸೊ ತುಂಬ ಜನ ಬಂದು ಭಾಗವಹಿಸ್ತಾರೆ. ಹಾಗೆ ನಿಮ್ಮ ವೀಕ್ಷಕರ ವಿನಂತಿ, ಎಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರ. ಸರ್, ಬೆಳಗ್ಗೆ ಬಂದು 6 ಗಂಟೆಗೆ ಸುಪ್ರಭಾತ ಸೇವೆ ಆಗುತ್ತೆ, ಆಮೇಲೆ ಷಡಂಗನ್ಯಾಸ ಆಗುತ್ತೆ, ಆಮೇಲೆ ತಾಳ ಪ್ರಕ್ಷಾಳನ ಆಗುತ್ತೆ, ಆಮೇಲೆ ಘಂಟಾನಾದ, ದೀಪ ಪ್ರಜ್ವಾಲನೆ, ಆಮೇಲೆ ಭಗವದ್ ವಾಸುದೇವ ಪುಣ್ಯ, ಅದಾದಮೇಲೆ ಅಭಿಷೇಕ ಆಗುತ್ತೆ ಸ್ವಾಮಿಗೆ. ಅದಾದಮೇಲೆ ಹೂವಿನ ಅಲಂಕಾರ, ವಿಶೇಷವಾಗಿ ಹೂವಿನ ಅಲಂಕಾರ ಆಗುತ್ತೆ. ಅಲ್ಲಿ ನೋಡ್ಬೋದು ಸ್ವಾಮಿಗೆ ಮುತ್ತಿನ ಹಾರ ಬೇರೆ ಹಾಕಿದ್ದೀವಿ, ಅವ್ರಿಗೆ ಕವಚಾದಿಗಳನ್ನೆಲ್ಲ ಧರಿಸ್ತೀವಿ. ಆಮೇಲೆ ಮಂಟಪಟಿ ಇರುತ್ತೆ, ಉತ್ಸವಾದಿಗಳಿರುತ್ತೆ. ಆಮೇಲೆ 12:30 ಕರೆಕ್ಟಾಗಿ ದೇವರು ರಥದ ಮೇಲೆ ಕೂತ್ಕೊಂಡು, ಆಮೇಲೆ ರಥದ ಮುಂದೆ ಹೋಮ ಆಗುತ್ತೆ. ಅದಾದಮೇಲೆ ರಥಾರೋಹಣ ಆಗುತ್ತೆ. ರಥಾರೋಹಣ ಆಗಿಬಿಟ್ಟು ಇಲ್ಲಿ ರಾಮದೇವ್ರ ದೇವಸ್ಥಾನ ಇದೆ, ಅದ್ರ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಮಧ್ಯಾಹ್ನ ನಿಂತ್ಕೊಂಡಾದ್ಮೇಲೆ ತೇರು ಸುತ್ತ ದಿಂಡೂರು ಅಂತ ಹಾಕ್ತಾರೆ. ಅದು ಹರಕೆ ಹೊತ್ತಿರೋರು, ಮಕ್ಕಳಿಲ್ಲದೆ ಇರೋರು, ಮದುವೆ ಆಗಿರೋರು ಎಲ್ಲ ಹಾಕ್ಬೋದು, ಹರಕೆ ಹೊತ್ಕೊಂಡು ಹಾಕ್ಬೋದು. ಅದೆಲ್ಲ ಹರಕೆಲ್ಲ ತೀರಿಸ್ಮೇಲೆ ಬಂದು ಹಾಕಬೇಕು. ಆಮೇಲೆ ಸಂಜೆ 8 ಗಂಟೆ ಕರೆಕ್ಟಾಗಿ ತಿರ್ಗಾ ವಾಪಸ್ ರಥ ಯಥಾಸ್ಥಾನ ಬಂದು ನಿಂತ್ಕೊಳ್ಳುತ್ತೆ. ಆಮೇಲೆ ಧೂಳು ಮೆರವಣಿಗೆ ಅಂತ ಮಾಡ್ತಾರೆ. ಆಮೇಲೆ ಮಂಗಳವಾದ್ಯಗಳಿಂದ ಉತ್ಸವಾದಿಗಳು ನಡೆಯುತ್ತೆ. ಮತ್ತೆ ಏನಾದರೂ ಇವತ್ತು ಸಂಜೆ ಒಳಗಡೆ ಮತ್ತೆ ಏನಾದರೂ ಮಡಿತೇರು ಅನ್ನೋ ಒಂದು ಪದ್ಧತಿಯನ್ನು ನಡೆದಿದೆಯಂತೆ, ಅದೇನಾದರೂ ಈಗ ನಡೆಸೋಂಥದ್ದು ಪದ್ಧತಿ ಇದೆಯಾ, ಇಲ್ಲ ಅವತ್ತಿಗೆ ಕ್ಲೋಸ್ ಆಗಿದೆ, ಮುಂದೆ ಇದ್ರ ಬಗ್ಗೆ ಏನು? ಇಲ್ಲ, ಇದು ರಥೋತ್ಸವ ಆದಮೇಲೆ ಮಾರನೇ ದಿವಸ ಬೊಂಬೆ ತೇರು ಅಂತ ಮಾಡ್ತಾರೆ. ಅದು ನಮ್ಮ ಭಕ್ತಾದಿಗಳಿಂದ ಆಗುತ್ತದೆ. ಅದು ಪ್ರತಿನಿತ್ಯ ನಡ್ಕೊಂಡು ಬರ್ತಾ ಇದೆ.
ರಥೋತ್ಸವದ ಪ್ರಯುಕ್ತ ದೇವಾಲಯದಲ್ಲಿ ನಡೆಯುವ ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ ಭಕ್ತರು ಭಗವಂತನಿಗೆ ಪೂಜೆ ಸಲ್ಲಿಸಿ ಪುನೀತರಾದ್ರು. ಹಲವು ವರ್ಷಗಳಿಂದ ಶ್ರೀ ಕ್ಷೇತ್ರದಲ್ಲಿ ನೆಲೆ ನಿಂತು ಇಲ್ಲಿಗೆ ಬಂದು ಭಕ್ತಿಯಿಂದ ಭಗವಂತನನ್ನು ಪೂಜಿಸುವ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಿರುವ ಶ್ರೀ ಶೆಟ್ಟಿ ಹಳ್ಳಿ ಆಂಜನೇಯ ಸ್ವಾಮಿಯದು ದಿವ್ಯ ಸ್ವರೂಪ. ಶ್ರೀ ರಾಮದೂತನ ಕೃಪೆಯಿಂದ ನಾಡಿಗೆ ಲೋಕ ಕಲ್ಯಾಣವಾಗಲಿ ಎಂಬುದೇ ನಮ್ಮ ಪ್ರಾರ್ಥನೆ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.